Dear students, I am Deepa SV, working as Assistant Professor in the Department of Sociology in Government First Grade College, ಚಿಕ್ಕಬಳ್ಳಾಪುರ. ನಾನು ಮತ್ತು ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಹೇಮಾ ನಾಯಕ್ರವರು ಇಂದು ಕಲ್ಚರ್, ಡೈವರ್ಸಿಟಿ, ಸೊಸೈಟಿ, ಸಂಸ್ಕೃತಿ, ವಿವಿಧತೆ ಮತ್ತು ಸಮಾಜ ಎನ್ನುವಂತಹ ಪತ್ರಿಕೆಯ ವಿಚಾರವಾಗಿ ಕೆಲವೊಂದಷ್ಟು ವಿಷಯಗಳನ್ನ ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. Culture, Diversity, Society is the non-core paper which has been designed by Bangalore University under CBCS pattern for third semester BSc and BCA 2015-16 onwards and for fifth semester BCom and BBA 2016-17 onwards. First of all, we are going to try to understand the diversity of Indian society in this particular session. ಭಾರತೀಯ ಸಮಾಜದ ವಿವಿಧತೆಯ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಈ ಒಂದು ಸೆಷನ್ ಅಲ್ಲಿ ನಾವು ಪ್ರಯತ್ನವನ್ನ ಮಾಡುವಂಥದ್ದು. ವಿವಿಧತೆಯ ಸ್ವರೂಪ ಅಂದ್ರೆ ಏನು, ವಿವಿಧತೆ ಯಾವ ಯಾವ ರೀತಿಯಲ್ಲಿ ಇದೆ, ವಿವಿಧತೆಯಲ್ಲಿ ಏಕತೆ ಭಾರತೀಯ ಸಮಾಜದಲ್ಲಿ ಹೇಗೆ ಕಂಡುಬರುತ್ತೆ ಅನ್ನುವಂಥದ್ದನ್ನ ನಾವು ಇಂದು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. We shall try to understand the nature of diversities existing in Indian society and how unity is existing in diversity in Indian society in the present session. First of all, we all know very well that India is the second most populous country in the world and the seventh largest country of the world. It consists of 2.4% of the total land area towards the whole world and the 15% of the world's population. The concept of diversity denotes a difference. What is the difference? The difference in the collective way. We are going to talk about difference in terms of biological difference, that is ethnical diversity based on physical features, the religious diversity based on religion practiced by many people, the linguistic diversity, spoken languages, the people who speak different languages. Unity in diversity is a part and parcel of Indian society. It has become the identity of India. Whenever we say unity in diversity, across the globe, the picture that comes into mind is India. Unity implies oneness, the sense of we-ness, which leads to integration. Unity is born out of similarity. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತ ಜಗತ್ತಿನಲ್ಲಿ 7ನೆಯ ದೊಡ್ಡ ರಾಷ್ಟ್ರವಾಗಿರುವಂತಹದ್ದು ಮತ್ತು ಜನಸಂಖ್ಯೆಯಲ್ಲಿ ದ್ವಿತೀಯ ಸ್ಥಾನದಲ್ಲಿ ಇರುವಂತಹದ್ದು ನಮಗೆ ತಿಳಿದಿರುವಂತಹದ್ದು. ಒಟ್ಟು ಭೂಮಿಯ ಪ್ರತಿಶತ 2.4 ಹೊಂದಿರುವಂತಹದ್ದು ಭಾರತ ಜಗತ್ತಿನಲ್ಲಿ ಇರುವಂತಹ ಜನಸಂಖ್ಯೆಯ 15% ಅನ್ನು ಹೊಂದಿರುವಂತಹದ್ದನ್ನು ನಾವು ನೋಡ್ತಾ ಬರ್ತೇವೆ. ಭಾರತೀಯ ಸಮಾಜದಲ್ಲಿ ವಿವಿಧತೆ ಹೆಚ್ಚಾಗಿ ಇರುವುದನ್ನು ನಾವು ಕಾಣ್ತಾ ಬರ್ತೇವೆ. ಅಲ್ಲಿ ಜೈವಿಕ, ಧಾರ್ಮಿಕ ಹಾಗೂ ಭಾಷಾ ವಿವಿಧತೆ ಇತ್ಯಾದಿ ವಿವಿಧತೆಗಳನ್ನು ನಾವು ಕಾಣ್ತಾ ಬರುವಂಥದ್ದು. ಈ ವಿವಿಧತೆಗಳು ಸಾಮೂಹಿಕವಾಗಿ ಇರುವಂಥದ್ದು. ಸಾಮೂಹಿಕವಾಗಿರುವಂತಹ ವ್ಯತ್ಯಾಸಗಳನ್ನು ಅರಿಯೋದಕ್ಕೋಸ್ಕರವಾಗಿ ಈ ಒಂದು ವಿವಿಧತೆ ಎನ್ನುವಂತಹ ಪರಿಕಲ್ಪನೆ ಅಥವಾ ಕಲ್ಪನೆಯನ್ನ ಬಳಸಲಾಗಿರುವಂಥದ್ದು. ನಾವು ಭಾರತೀಯ ಸಮಾಜದಲ್ಲಿ ಕಾಣುವಂತಹದ್ದು ಜೈವಿಕ ವ್ಯತ್ಯಾಸಗಳ ಆಧಾರದಲ್ಲಿ ಜನಾಂಗೀಯ ವೈವಿಧ್ಯತೆ, ಧರ್ಮ ಅಥವಾ ನಂಬಿಕೆಗಳ ಆಧಾರದಲ್ಲಿ ಧಾರ್ಮಿಕ ವೈವಿಧ್ಯತೆ, ಜನ ಮಾತನಾಡುವ ಭಾಷೆಯ ಆಧಾರದ ಮೇಲೆ ಭಾಷಾ ವೈವಿಧ್ಯತೆಯನ್ನ ಗುರುತಿಸುವಂತಹದ್ದು. ವಿವಿಧತೆಯಲ್ಲಿನ ಏಕತೆ ಭಾರತದ ಗುರುತಿಸುವಿಕೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಪ್ರಪಂಚದಾದ್ಯಂತ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದ ತಕ್ಷಣ ಜ್ಞಾಪಕಕ್ಕೆ ಬರುವಂಥದ್ದು, ಮನಸ್ಸಿಗೆ ಬರುವಂಥದ್ದು ಭಾರತ. ಏಕತೆ ಎನ್ನುವಂಥದ್ದು ಒಗ್ಗಟ್ಟನ್ನ ಸೂಚಿಸುವಂಥದ್ದು. ನಮಗೆಲ್ಲ ತಿಳಿದಿರೋ ಹಾಗೆ ಏಕತೆ ಎಂದರೆ ನಾವು ಎಂಬ ಭಾವನೆ. ಸಮರೂಪತೆಯಿಂದಾಗಿ ಏಕತೆ ಎನ್ನುವಂಥದ್ದು ಹುಟ್ಟುತ್ತದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. ಹಾಗಾದ್ರೆ ಈಗ ನಾವು ವಿವಿಧತೆಯ ಸ್ವರೂಪಗಳು ಯಾವ್ದ್ಯಾವುದು, ಹೇಗಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಯತ್ನವನ್ನ ಮಾಡುವಂಥದ್ದು. ಮೊದಲಿಗೆ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಮೊದಲ ಪ್ರಕಾರ ಜನಾಂಗೀಯ ವೈವಿಧ್ಯತೆ. ಜನಾಂಗ ಎನ್ನುವುದು ಆನುವಂಶಿಕ
ಶಾರೀರಿಕ ವ್ಯತ್ಯಾಸಗಳಿಂದ ಪ್ರತ್ಯೇಕಿಸಲಾಗುವಂತಹ ಜನರ ಒಂದು ದೊಡ್ಡ ಸಮೂಹ ಬೆಜಾನ್ಸ್ ಅನ್ನುವಂತಹ ಸಮಾಜಶಾಸ್ತ್ರಜ್ಞರು ಹಾಗೂ ಮಾನವಶಾಸ್ತ್ರಜ್ಞರು ಈ ರೀತಿಯಾಗಿ ಜನಾಂಗವನ್ನ ವ್ಯಾಖ್ಯಾನಿಸ್ತಾ ಬರ್ತಾರೆ. ಜನಾಂಗ ಅಂತ ಹೇಳಿದಾಗ ನಾವು ಮುಖ್ಯವಾಗಿ ಅವರಲ್ಲಿ ಕಂಡುಬರುವಂತಹ ಶಾರೀರಿಕ ವ್ಯತ್ಯಾಸಗಳು ಆನುವಂಶಿಕವಾಗಿರುವುದರಿಂದಲೇ ನಾವು ಅವರನ್ನ ಪ್ರತ್ಯೇಕವಾಗಿ ಗುರುತಿಸ್ತೀವಿ ಅನ್ನುವಂಥದ್ದು ಈ ಒಂದು ವ್ಯಾಖ್ಯಾನದ ಮುಖ್ಯ ಉದ್ದೇಶವಾಗಿರುವಂಥದ್ದು. ವಿ.ಎಸ್. ಸ್ಮಿತ್ ಎನ್ನುವಂತಹ ಸಮಾಜಶಾಸ್ತ್ರಜ್ಞರು ಭಾರತವನ್ನ ಜನಾಂಗಗಳ ಸಂಗ್ರಹಾಲಯ ಎಂದು ಕರೆದಿದ್ದಾರೆ. ಜನಾಂಗಗಳ ಸಂಗ್ರಹಾಲಯ ಅಂತ ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ, ಪ್ರಸಕ್ತ ಭಾರತದಲ್ಲಿ ಇರುವಂತಹ ಅನೇಕ ಜನರು ಬೇರೆ ದೇಶಗಳಿಂದ ವಲಸೆ ಬಂದವರಾಗಿರುವಂಥವರು. ಈ ವಲಸೆ ಬಂದ ನಂತರದಲ್ಲಿ ಬೇರೆ ಬೇರೆ ಜನಾಂಗಗಳು ಭಾರತದಲ್ಲಿ ಹೆಚ್ಚು ಸೇರ್ಕೊಂಡಿರೋದ್ರಿಂದಲೇ ಇದನ್ನು ಜನಾಂಗಗಳ ಸಂಗ್ರಹಾಲಯ ಎಂದು ಕರೆದಿರುವಂತಹದ್ದು. ಸಂಗ್ರಹಾಲಯ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕ ವಸ್ತುಗಳ ವಿಷಯಗಳ ಒಂದು ಸಂಗ್ರಹ. ಹಾಗೆಯೇ ಭಾರತವು ಅನೇಕ ಜನಾಂಗಗಳ ಸಂಗ್ರಹಾಲಯ ಎಂದು ವಿ.ಎಸ್. ಸ್ಮಿತ್ ಅವರು ಕರೆದಿರುವಂತಹದ್ದು. ಹರ್ಬರ್ಟ್ ರಿಸ್ಲೆ, ಶರತ್ ಚಂದ್ರ ದುಬೆ, ಜಿ.ಎಸ್. ಗುರಿಯೆ ಇತ್ಯಾದಿಯಾದಂತಹ ಸಮಾಜಶಾಸ್ತ್ರಜ್ಞರು ಹಾಗೂ ಮಾನವಶಾಸ್ತ್ರಜ್ಞರು ಈ ಜನಾಂಗೀಯ ಅಧ್ಯಯನಗಳನ್ನ ಹೆಚ್ಚು ಹೆಚ್ಚು ಮಾಡಿದ್ದಾರೆ. ಈ ಅಧ್ಯಯನಗಳಲ್ಲಿ ಅವರು ಅನೇಕ ವಿಷಯಗಳನ್ನ ಕಂಡುಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಬರುವಂತಹದ್ದು. First of all, we'll try to understand the nature of diversities. The first and foremost diversity is the racial or ethnic diversity. Bazans define a race as a large group of people distinguished by inherited physical differences. What are those physical differences? In future, in the next slides, we can witness what are the physical differences. V.S. Smith calls India as ethnological museum. What do you mean by ethnological museum? According to V.S. Smith, there was a lot of immigration. There were waves of immigration of various races to India from foreign countries. That particular races which got accumulated in India, they came to be known as the ethnological museum. Herbert Risley, Sharath Chandra Dubey, G.S. Gurie, and many more other sociologists and anthropologists have tried to study human races, and they have classified human races. According to Herbert Risley, there are 7 types of races in Indian society. The first one is the Turco-Iranians, which are represented by Pathans, and they are more found in Afghanistan and Balochistan. The second one is the Indo-Aryan type, who are more found in Rajasthan, Punjab and Kashmir. They have tall structure, fair complexion, highlighting and narrow nose. The Mongolite type is the third type where we can see they are found more in Himalayan region, Nepal and Assam. They are having broad head, short stature, flat face and yellowish complexion. The Dravidian type is the fourth type where we can see they are found more in the southern part of India, the parts of Madhya Pradesh, Orissa and Rajasthan. Their height is short to medium, which sometimes it depends to high tall structure also. They are having darker complexion. They have plentiful of curly hair and dark eyes. ಹರ್ಬರ್ಟ್ ರಿಸ್ಲೆರ್ ಅವರ ವರ್ಗೀಕರಣದಲ್ಲಿ ಮೊದಲನೇದಾಗಿ ನಾವು ನೋಡುವಂಥದ್ದು ಟರ್ಕ್ ಇರಾನಿಯನ್ನರು. ಇವರು ಪಠಾಣರು. ಅಫ್ಘಾನಿಸ್ತಾನದಲ್ಲಿ ಮತ್ತು ಬಲೂಚಿಸ್ತಾನದಲ್ಲಿ ಕಂಡುಬರುವಂತಹ ಪಠಾಣರನ್ನೇ ಟರ್ಕರು ಇರಾನಿಯನ್ನರು ಅಂತ ಕರೆಯುವಂಥದ್ದು. ಎರಡನೇ ಪ್ರವರ್ಗ ಇಂಡೋ ಆರ್ಯನ್ ಪ್ರವರ್ಗ. ಇವರು ಹೆಚ್ಚಾಗಿ ಪಂಜಾಬ್, ರಾಜಸ್ಥಾನ್ ಮತ್ತು ಕಾಶ್ಮೀರದಲ್ಲಿ ವಾಸವಾಗಿರುವಂತಹದ್ದು. ಈ ಜನ ಎತ್ತರದ ನಿಲುವನ್ನು ಹೊಂದಿರ್ತಾರೆ, ಗೌರವ ವರ್ಣವನ್ನು ಹೊಂದಿರ್ತಾರೆ, ಕಪ್ಪು ಕಣ್ಣು, ಉದ್ದ ತಲೆ ಮತ್ತು ದೇಹದಲ್ಲಿ ಮತ್ತು ಮುಖದಲ್ಲಿ ಸಾಕಷ್ಟು ಕೂದಲು ಇರುವುದನ್ನು ನಾವು ಕಾಣ್ತಾ ಬರ್ತೇವೆ. ಕಿರಿದಾದಂತಹ ಎದ್ದು ತೋರುವ ಮೂಗು ಇವರಲ್ಲಿ ಕಂಡುಬರುವಂತಹ ಪ್ರಮುಖ ಲಕ್ಷಣಗಳು, ಶಾರೀರಿಕ ಲಕ್ಷಣಗಳು. ಮೂರನೇದಾಗಿ ನಾವು ನೋಡುವಂಥದ್ದು ಮಂಗೋಲಾಯ್ಡ್ ಪ್ರವರ್ಗ. ಈ ಪ್ರವರ್ಗದ ಜನರು ಹೆಚ್ಚಾಗಿ ಹಿಮಾಲಯದ ತಪ್ಪಲಲ್ಲಿ, ನೇಪಾಳದಲ್ಲಿ ಮತ್ತು ಅಸ್ಸಾಂಗಳಲ್ಲಿ ಹರಡಿಕೊಂಡಿರುವಂತಹದ್ದು. ಇವರ ಶಾರೀರಿಕ ಲಕ್ಷಣಗಳು ಅಗಲವಾದ ತಲೆ, ಮಧ್ಯಮ ನಿಲುವು, ಚಪ್ಪಟೆ ಮುಖ.
ನಾಲ್ಕನೇದಾಗಿ ನಾವು ನೋಡುವಂತಹದ್ದು ಹರ್ಬರ್ಟ್ ರಿಸ್ಲೆರ್ ಅವರ ಪ್ರಕಾರ ದ್ರಾವಿಡರು ರಾಜಸ್ಥಾನ್, ಒರಿಸ್ಸಾ, ಮಧ್ಯಪ್ರದೇಶದ ಕೆಲವು ಭಾಗಗಳು ಹಾಗೂ ದಕ್ಷಿಣ ಭಾರತದಲ್ಲಿ ನೆಲೆಸಿರುವಂತಹದ್ದನ್ನು ನಾವು ನೋಡುವಂತಹದ್ದು. ಇವರು ಕಪ್ಪು ವರ್ಣವನ್ನ ಹೊಂದಿರುವಂತಹದ್ದು, ಹೆಚ್ಚು ಗುಂಗುರು ಕೂದಲು ಇರುವಂತಹದ್ದನ್ನು ನಾವು ನೋಡ್ತಾ ಬರುವಂತಹದ್ದು ಹಾಗೂ ಕಪ್ಪು ಕಣ್ಣನ್ನು ಹೊಂದಿರುವಂತಹದ್ದು. ಐದನೆಯದಾಗಿ ನಾವು ನೋಡುವಂಥದ್ದು ಆರ್ಯ ದ್ರಾವಿಡ ಪ್ರವರ್ಗ. ಆರ್ಯರು ಮತ್ತು ದ್ರಾವಿಡರು ವಿಭಿನ್ನ ಪ್ರಮಾಣದಲ್ಲಿ ಪರಸ್ಪರವಾಗಿ ಬೆರೆದಂತಹ ಪ್ರವರ್ಗವಿವರು. ಉತ್ತರ ಪ್ರದೇಶ್ ಮತ್ತು ಬಿಹಾರ್, ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಈ ಪ್ರವರ್ಗದ ಜನರನ್ನ ಹೆಚ್ಚಾಗಿ ಕಾಣಬಹುದಾಗಿದೆ. ಆರನೇದಾಗಿ ನಾವು ನೋಡುವಂಥದ್ದು ಮಂಗೋಲಿಯನ್ ದ್ರಾವಿಡಿಯನ್ ಪ್ರವರ್ಗದವರು. ಇವರು ಬಂಗಾಳಿ ಬ್ರಾಹ್ಮಣರು ಮತ್ತು ಕಾಯಸ್ಥರು ಈ ಒಂದು ಪ್ರವರ್ಗವನ್ನ ರೆಪ್ರೆಸೆಂಟ್ ಮಾಡುವಂತಹದ್ದು, ಪ್ರತಿನಿಧಿಸುವಂತಹದ್ದು. ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾಗಳಲ್ಲಿ ಈ ಪ್ರವರ್ಗದ ಜನರನ್ನ ಹೆಚ್ಚಾಗಿ ನಾವು ಕಾಣ್ತಾ ಬರಬಹುದು. ಸ್ಕಿಥಿಯನ್ ದ್ರಾವಿಡ ಪ್ರವರ್ಗ ಮತ್ತೊಂದು ಪ್ರವರ್ಗ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. ಇವರು ಏಷ್ಯಾದಿಂದ ಬಂದಂತಹವರನ್ನ ಸೂಚಿಸೋದಕ್ಕಾಗಿ ರಿಸ್ಲೆ ಅವರು ಸ್ಕಿಥಿಯನ್ ಪದವನ್ನ ಬಳಸುವಂತಹದ್ದನ್ನ ನಾವು ನೋಡ್ತಾ ಬರುವಂತಹದ್ದು. ಸಿಂಧ್, ಗುಜರಾತ್ ಮತ್ತು ದಕ್ಷಿಣ ಭಾರತದ ಪಶ್ಚಿಮ ಪ್ರದೇಶಗಳಲ್ಲಿ ಮೊದಲಿಗೆ ನೆಲೆಸಿದಂತಹ ಇವರು ನಂತರದಲ್ಲಿ ದ್ರಾವಿಡರ ಜೊತೆಗೆ ಬೆರೆತರಾಗಿ ಸ್ಕಿಥೋ ದ್ರವಿಡಿಯನ್ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿರುವಂತಹದ್ದನ್ನು ನಾವು ನೋಡ್ತಾ ಬರುವಂತಹದ್ದು. ದಿ ಆರ್ಯ ದ್ರಾವಿಡಿಯನ್ಸ್ ಹೂ represent the upper strata by Brahmins and the lower strata by Harjans. They are staying in parts of Rajasthan, Bihar and little parts of Uttar Pradesh. The Mangalo Dravidians are the next type, where we can see they are found more in West Bengal, Orissa, and then these are represented by Bengal Brahmins and Kayasthas. The next type that we do find is the Scythio-Dravidians. Risley probably used the word Scythians to refer to the Sakas who came from Central Asia to India. They represent the Shanvis, the Bhants, the Kurgs, the Prabhus and the Chitpavans. All these classifications have been mentioned in his paper in the study of ethnology in India, which was published in the year 1891. Similarly, Professor J.S. Gurye also has classified the human races that we do find in India. That particular classification has been mentioned in his book Caste and Race in India. They are, briefly we shall look at it, the Indo-Aryans, the Pre-Dravidas, the Dravidas, the Westerners, the Mundas and the Mongolites. ಪ್ರೊಫೆಸರ್ J.S. ಗುರಿಯರ್ ಅವರು ಭಾರತದಲ್ಲಿ ಜಾತಿ ಮತ್ತು ಜನಾಂಗ ಎನ್ನುವಂತಹ ತಮ್ಮ ಕೃತಿಯಲ್ಲಿ ಕೆಲವು ವರ್ಗೀಕರಣಗಳನ್ನ ಮೆನ್ಷನ್ ಮಾಡಿರುವಂತಹದ್ದು. ಅವರು ಇಂಡೋ ಆರ್ಯನರು, ದ್ರಾವಿಡ ಪೂರ್ವರು, ದ್ರಾವಿಡರು, ಪಶ್ಚಿಮ ಪ್ರವರ್ಗಕ್ಕೆ ಸೇರಿದಂತಹವರು, ದ ಮುಂಡಾಸ್ ಹಾಗೂ ಮಂಗೋಲಾಯ್ಡರು. ಹಾಗೆಯೇ ಡಾಕ್ಟರ್ B.S. ಗುಹಾ ರವರು ಸಹ ಭಾರತದ ಮೂಲ ನಿವಾಸಿಗಳು ಎನ್ನುವಂತಹ ತಮ್ಮ ಕೃತಿಯಲ್ಲಿ ಕೆಲವೊಂದಷ್ಟು ಪ್ರಕಾರಗಳನ್ನ ಅವರು ನೀಡ್ತಾ ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ನಾವು ಕಾಣುವಂಥದ್ದು ನಿಗ್ರಿಟೋಗಳು, ಎರಡನೇದಾಗಿ ಆದ್ಯ ಆಸ್ಟ್ರಲಾಯ್ಡ್ಗಳು, ಮೂರನೇದಾಗಿ ಮಂಗೋಲಾಯ್ಡ್. ಈ ಮಂಗೋಲಾಯ್ಡ್ಗಳಲ್ಲಿ ಮತ್ತೆ ಎರಡು ಪ್ರಕಾರಗಳನ್ನ ನಾವು ಕಾಣ್ತಾ ಬರ್ಬೋದು. ಪೇಲಿಯೋ ಮ್ಯಾಂಗೋಲಾಯ್ಡ್ ಅಂದರೆ ಉದ್ದ ಮತ್ತು ಅಗಲ ತಲೆಯ ಎರಡು ವಿಭಿನ್ನ ಪ್ರಕಾರಗಳಲ್ಲಿ ಬರುವಂತಹವರು, ಮತ್ತು ಟಿಬೆಟೋ ಮ್ಯಾಂಗೋಲಾಯ್ಡ್ಗಳು. ನಾಲ್ಕನೇದಾಗಿ ನಾವು ನೋಡುವಂಥದ್ದು ಮೆಡಿಟರೇನಿಯನ್ಸ್. ಅದರಲ್ಲಿ ಮತ್ತೆ ಮೂರು ಬಗೆಗಳನ್ನು ನಾವು ಕಾಣ್ತಾ ಬರ್ಬೋದು. ಪೇಲಿಯೋ ಮೆಡಿಟರೇನಿಯನ್ಸ್, ದ ಮೆಡಿಟರೇನಿಯನ್ಸ್ ಮತ್ತು ಓರಿಯೆಂಟಲ್ ಬಗೆಗಳಲ್ಲಿ ಇರುವಂತಹವರು. ಅಂದ್ರೆ ಓರಿಯೆಂಟಲ್ ಅಂತ ಹೇಳಿದ್ರೆ ಇಲ್ಲಿಯೇ ಇರುವಂತಹ ಮೂಲ ನಿವಾಸಿಗಳು. ನೆಕ್ಸ್ಟ್ ನಾವು ನೋಡುವಂಥದ್ದು ಆಲ್ಫೋಡೈನರಿಕ್. ಆಲ್ಫೋಡೈನರಿಕ್ ನಲ್ಲಿ ಮತ್ತೆ ಮೂರು ಪ್ರಕಾರಗಳನ್ನಾಗಿ ಇವರು ವಿಂಗಡಣೆ ಮಾಡ್ತಾ ಬರ್ತಾರೆ. ಆಲ್ಫಿನೈಡ್, ಡೈನರಿಕ್ ಮತ್ತು ಆರ್ವೆನೈಡ್ ಅಂತ ಹೇಳ್ಬಿಟ್ಟು. ಕೊನೆಯದಾಗಿ ನಾವು ನೋಡುವಂಥದ್ದು ನಾರ್ಡಿಕ್ ಜನಾಂಗ. The Aboriginals of India is the book written by Dr. B.S. Guha, where he talks about a few classifications of races in India. They are the Negritos, the Proto-Australoids, the Mongolites. Among the Mongolites, he talks about the Paleo-Mongolid, who are having long-headed and broad-headed, the two different types. And in that only the second type is the Tibeto-Mongolites. The fourth one, the Mediterraneans. Among the Mediterraneans, again, he talks about the three different types, the Paleos, the Paleo-Mediterraneans, the Mediterraneans, and the Orientation type. The fifth one that we do find is the Alphodynamic. In that we do find three
Classifications according to B.S. Guha: Alphanide, Dinaric, and Armenide. The last one that he talks about is the Nordics. Then we shall talk about the linguistic diversity. Linguistic diversity, as we all know very well that people in India talk various languages. They speak various languages. That is the reason why A.R. Desai has called India as the spectacular museum of languages. In India, we do find 1621 spoken languages as identified in the Census of India 2011. Officially, in the 8th schedule of our Indian Constitution, 22 languages have been identified. Chaotic diversity of languages is still existing in Indian society, but even among them, unity is existing in Indian society. ಭಾಷಾ ವೈವಿಧ್ಯತೆ ಅಂತ ಬಂದಾಗ ನಾವು ಕಾಣುವಂಥದ್ದು 2011ರ ಜನಗಣತಿಯ ಪ್ರಕಾರ ನಾವು ನೋಡುವಂಥದ್ದು 1621 ಭಾಷೆಗಳನ್ನು ಇದು ವರದಿ ಮಾಡಿರುವಂಥದ್ದು ಹಾಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ 22 ಆಡಳಿತ ಭಾಷೆಗಳನ್ನು 8ನೇ ಶೆಡ್ಯೂಲ್ನಲ್ಲಿ ಗುರುತಿಸಲಾಗಿರುವಂಥದ್ದು. ಹಾಗಾಗಿಯೇ A.R. ದೇಸಾಯಿ ಅವರು ಭಾರತವನ್ನು ಭಾಷೆಗಳ ಗಣನೀಯ ಸಂಗ್ರಹಾಲಯ ಅಂತ ಕರೆದಿರುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ಈ ಭಾಷಾ ವೈವಿಧ್ಯತೆ ಅನ್ನುವಂಥದ್ದು ಗೊಂದಲವನ್ನು ಸೃಷ್ಟಿಸುವಂತಹ ಪರಿಸ್ಥಿತಿಗೆ ತಂದಿಟ್ಟಿದೆ. ಆದರೂ ಸಹ ಅಗತ್ಯವಿದ್ದಾಗ ನಮ್ಮ ಸಮಾಜ, ನಮ್ಮ ಭಾರತೀಯರು ಐಕ್ಯತೆಯನ್ನ ಪ್ರತಿಬಿಂಬಿಸುವಂತಹದ್ದನ್ನು ನೀವು ಎಲ್ಲರೂ ಕಾಣ್ತಾ ಇದ್ದೇವೆ. ನಂತರದಲ್ಲಿ ನಾವು ನೋಡುವಂಥದ್ದು ಧಾರ್ಮಿಕ ವೈವಿಧ್ಯತೆ. ಇದನ್ನ ನಾವು ಪ್ರಜಾಸತ್ತಾತ್ಮಕ ಸಮಾಜವಾದಿ ಜಾತ್ಯತೀತ ಗಣರಾಜ್ಯವಾಗಿರುವಂತಹ ಭಾರತ ಯಾವುದೇ ರೀತಿಯ ರಾಜ್ಯ ಧರ್ಮವನ್ನ ಹೊಂದಿಲ್ಲ. ಇಲ್ಲಿ ಅನೇಕ ಧಾರ್ಮಿಕ ಸಮುದಾಯಗಳನ್ನು ನಾವು ಕಾಣ್ತಾ ಬರಬಹುದು. ಪ್ರಮುಖವಾದವುಗಳು 8 ಪ್ರಮುಖ ಧಾರ್ಮಿಕ ಸಮುದಾಯಗಳನ್ನು ನಾವು ಭಾರತದಲ್ಲಿ ಕಾಣ್ತಾ ಬರಬಹುದು. ಇದರಲ್ಲಿ ನಾವು ಒಂದೊಂದನ್ನೇ ಬ್ರೀಫ್ ಆಗಿ ಚರ್ಚೆ ಮಾಡ್ತಾ ಬರೋಣ. ಹಿಂದೂ ಧರ್ಮಕ್ಕೆ ಸೇರಿದಂತಹವರು ಭಾರತದಲ್ಲಿ ಪ್ರತಿಶತ 79.8% ಇರುವಂತಹದ್ದು. ಇದು ನಮ್ಮ ಭಾರತದಲ್ಲಿ ಬಹುಸಂಖ್ಯಾತರ ಧರ್ಮವಾಗಿರುವಂತಹದ್ದು. ಎಲ್ಲರಿಗೂ ತಿಳಿದಿರೋ ಹಾಗೆ ಕರ್ಮ, ಧರ್ಮ, ಪುನರ್ಜನ್ಮ, ಆತ್ಮದ ಅಮರತ್ವ, ಸನ್ಯಾಸ, ಮೋಕ್ಷ ಇನ್ನಿತರೆ ಸಿದ್ಧಾಂತಗಳಲ್ಲಿ ಹಿಂದೂ ಧರ್ಮ ತನ್ನ ನಂಬಿಕೆಯನ್ನ ಇರಿಸಿರುವಂತಹದ್ದನ್ನು ನಾವು ಕಾಣ್ತಾ ಬರ್ತೇವೆ. ಹಿಂದೂಗಳಿಗೆ ದೇವರ ಅಸ್ತಿತ್ವದಲ್ಲಿ ಅಪಾರವಾದ ನಂಬಿಕೆ ಇರುವಂತಹದ್ದನ್ನು ನಾವು ನೋಡ್ತಾ ಬರ್ತೇವೆ. ಹಿಂದೂಗಳು ವೇದದ ಪರಮಾಧಿಕಾರವನ್ನ ಒಪ್ಕೊಳ್ತಾ ಬಂದು ಯಾವುದಾದರೂ ಒಂದು ಜಾತಿಯಲ್ಲಿ ಸೇರಿರುವಂತಹದ್ದನ್ನು ನಾವು ನೋಡ್ತಾ ಬರುವಂತದ್ದು. ಮತ್ತು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಯನ್ನ ಪವಿತ್ರ ಗ್ರಂಥಗಳಾಗಿ ನಾವು ಒಪ್ಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಬರಬಹುದು. In the religious diversity, we can witness that India is being democratic, socialistic and secular republic. It is not possessing any state religion. Particularly, there are 8 major religious communities existing in India. Briefly, quickly, we shall take over, listen to the issue about the religions. Hinduism consisting of 79.8% of population in Indian society. They do believe in karma, dharma, punarjanma, immortality of soul, renunciation, salvation, etc. as the theories. They do believe in the existence of God and they accept authority of Veda and they belong to one or the other caste. Everybody know, of course, that we do follow Ramayana, Mahabharata and Bhagavad Gita as our sacred books. Then we can look at the next religious community that is existing in Indian society is the people belonging to Islam. They consist of 14.2% in Indian society. They do not believe in idol worship. Please keep in mind, they do not believe in idol worship. It professes the fatalistic acceptance of Allah's will and consider Muhammad as the greatest prophet. Quran is their sacred book. Pilgrimage to Mecca at least once in lifetime is their main intention. The next religious community that is found in India is the Christians. They are scattered all over
India but morely existing in Kerala. They believe Jesus Christ as their savior, and Bible is their sacred book. They do have faith in the day of judgment. That means according to your behavior in the society, either the punishment or the reward you are going to get on the day of judgment. ಇಸ್ಲಾಂ ಧರ್ಮ ಭಾರತದಲ್ಲಿ ಮತ್ತೊಂದು ಧರ್ಮ ನಾವು ಕಾಣುವಂತಹದ್ದು. ಇವರು ಭಾರತದಲ್ಲಿ 14.2% ಜನಸಂಖ್ಯೆಯನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಪ್ರತಿನಿಧಿಸ್ತಾರೆ. ಮೂರ್ತಿ ಪೂಜೆಯಲ್ಲಿ ಇವರಿಗೆ ನಂಬಿಕೆ ಇಲ್ಲದಲೇ ಇರುವಂತಹದ್ದು. ಮಹಮ್ಮದನನ್ನ ಇವರು ತಮ್ಮ ಪ್ರವಾದಿಯನ್ನಾಗಿ ಮತ್ತು ಅಲ್ಲಾಹನ ಅಪೇಕ್ಷೆಯನ್ನ ವಿಧಿಯನ್ನಾಗಿ ಒಪ್ಪುವಂಥದ್ದನ್ನ ನಾವು ನೋಡ್ತಾ ಬರ್ತೇವೆ. ಇಸ್ಲಾಂನ ಪವಿತ್ರ ಗ್ರಂಥ ಖುರಾನ್. ಮೆಕ್ಕಾ ಯಾತ್ರೆ ಮಾಡುವಂಥದ್ದು ಅಟ್ಲೀಸ್ಟ್ ಜೀವಿತಾವಧಿಯಲ್ಲಿ ಕನಿಷ್ಠ ಒಮ್ಮೆಯಾದ್ರೂ ಮೆಕ್ಕಾಗೆ ಯಾತ್ರೆ ಹೋಗುವಂಥದ್ದು ಇವರ ಒಂದು ಆಶಯವಾಗಿರುವಂಥದ್ದನ್ನ ನಾವು ನೋಡುವಂಥದ್ದು. ಮತ್ತೊಂದು ಧರ್ಮ ನಾವು ನೋಡುವಂಥದ್ದು ಕ್ರಿಶ್ಚಿಯನ್ನರು ಭಾರತದ ಉದ್ದಗಲಗಳಲ್ಲಿ ಹರಡಿರುವಂತಹವರು. ಇವರು ಕೇರಳದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಂಡು ಬರ್ತಾರೆ. ಯೇಸು ಕ್ರಿಸ್ತನನ್ನ ತಮ್ಮ ರಕ್ಷಕನನ್ನಾಗಿ ಇವರು ನಂಬ್ತಾರೆ. ಬೈಬಲ್ ಕ್ರೈಸ್ತರ ಒಂದು ಪವಿತ್ರ ಗ್ರಂಥ. ನಿರ್ಣಯದ ದಿನ, ದ ಡೇ ಆಫ್ ಜಡ್ಜ್ಮೆಂಟ್, ಇದರಲ್ಲಿ ಇವರಿಗೆ ಹೆಚ್ಚು ನಂಬಿಕೆ ಇರುವಂತದ್ದು. ಇವರ ಪ್ರಕಾರ ಮಾನವನು ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೆ ಅದರ ಆಧಾರದ ಮೇಲೆ ನಿರ್ಣಯದ ದಿನದಂದು ಶಿಕ್ಷೆ ಅಥವಾ ಅವರಿಗೆ ಒಂದು ರಿವಾರ್ಡ್ ಅಥವಾ ಪ್ರತಿಫಲ, ಒಳ್ಳೆಯ ಪ್ರತಿಫಲ ಸಿಕ್ಕುತ್ತದೆ ಅನ್ನುವಂಥದ್ರಲ್ಲಿ ಅವರು ನಂಬಿಕೆಯನ್ನ ಇಟ್ಟಿರುವಂತದ್ದು. ನೆಕ್ಸ್ಟ್ ನಾವು ನೋಡುವಂಥದ್ದು ಸಿಖ್ ಧರ್ಮಕ್ಕೆ ಸೇರಿದಂಥವರು. ಇವರು ಹೆಚ್ಚಾಗಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕೇಂದ್ರೀಕೃತರಾಗಿರುವಂಥದ್ದು. ಎಲ್ಲರಿಗೂ ತಿಳಿದಿರೋ ಹಾಗೆ ಗುರುನಾನಕ್ ಸಿಖ್ ಧರ್ಮದ ಸಂಸ್ಥಾಪಕರು. ಇವರ ಪ್ರಕಾರ ದೇವರು ಕಾಲಾತೀತ, ಸರ್ವಶಕ್ತ, ನಿರಾಕಾರ ಮತ್ತು ಪ್ರಭು. ಇವರು ಸೃಷ್ಟಿಕರ್ತರು. ಅಸೂಯೆ ಮತ್ತು ತಾರತಮ್ಯಗಳಿಂದ ದೂರ ಇರುವಂಥವರು. ಗ್ರಂಥ ಸಾಹೇಬ್ ಇವರ ಒಂದು ಪವಿತ್ರ ಗ್ರಂಥ. ಗುರುದ್ವಾರ ಇವರ ಪೂಜಾ ಸ್ಥಳ. ಸಿಖ್ ಧರ್ಮದ ಧಾರ್ಮಿಕ ಚಿಹ್ನೆಗಳು ನಿಮ್ಗೆ ಅಲ್ಲಿ ಪಿಕ್ಚರ್ ನಲ್ಲಿ ಕಾಣಿಸ್ತಾ ಇರುವಂತಹದ್ದನ್ನ ನೀವು ನೋಡ್ತಾ ಬರ್ಬೋದು. 5 Ks ಅಂದ್ರೆ ಒಂದು ಕೇಶ, ಕತ್ತರಿಸದಿರುವಂತಹ ಉದ್ದನೆಯ ಕೇಶರಾಶಿ. ಕಂಗನ್ ಅಂದ್ರೆ ಬಾಚಣಿಗೆ, ಕಂಗ ಕರ ಕೈಬಳೆ, ಕಿರ್ಪಾನ್ ಕತ್ತಿ ಮತ್ತು ಕಚ್ಚಾ ಅಂದ್ರೆ ಚಲ್ಲಣ. Sikhism is another religion which is found in Indian society. They are mainly concentrated in Punjab and Haryana. Guru Nanak is their founder. To Guru Nanak, God is timeless, formless. He is powerful master created who is not influenced by feelings of jealousy and discrimination. Grantha Sahib is their sacred scripture. Gurudwara is the place where they do consider as the religious place for worship. The religious symbols as you see in the picture are the 5 Ks, the Kesh, Kanga, Kara, Kirpan and Kacha. Buddhism is another religion which is originated in India, but it is confined to very little places in Indian society, though it has taken place in India. It was revived by Dr. Ambedkar after embracing Buddhism. There are 2 main divisions found in Buddhism, that is Hinayana and Mahayana. These 2 are the divisions based on the doctrinal differences, but they don't represent any gradation or stratification in the society. ಬೌದ್ಧ ಧರ್ಮೀಯರು ಮತ್ತೊಂದು ಧರ್ಮದ ಜನರು ನಾವು ಭಾರತದಲ್ಲಿ ನೋಡುವಂಥದ್ದು. ಬೌದ್ಧ ಧರ್ಮ ಭಾರತದಲ್ಲೇ ಜನಿಸಿರುವಂಥದ್ದು. ಇದು ಭಾರತದಲ್ಲಿ ಜನಿಸಿದ್ದಾದರೂ ಇಲ್ಲಿ ತನ್ನ ಹಿಡಿತವನ್ನ ಕಳೆದುಕೊಂಡು ಕೆಲವಷ್ಟೇ ಸ್ಥಳಗಳಿಗೆ ಇದು ಸೀಮಿತವಾಗಿರೋದನ್ನ ನಾವಿವತ್ತು ನೋಡ್ತಾ ಇರುವಂಥದ್ದು. ಕಾಲಾನಂತರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ರವರು ಬೌದ್ಧ ಧರ್ಮವನ್ನ ಸ್ವೀಕರಿಸುವುದರ ಮೂಲಕ ಈ ಧರ್ಮಕ್ಕೆ ಹೊಸ ಜೀವವನ್ನ ತುಂಬಿರುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ಬೌದ್ಧ ಧರ್ಮದಲ್ಲಿ ಸೈದ್ಧಾಂತಿಕ ವ್ಯತ್ಯಾಸಗಳ ಆಧಾರದ ಮೇಲೆ ಹಿನಾಯನ ಮತ್ತು ಮಹಾಯಾನ ಎಂಬ 2 ವಿಭಾಗಗಳನ್ನು ನಾವು ನೋಡ್ತಾ ಬರುವಂತಹದ್ದು. ಇವು 2 ಪ್ರಕಾರಗಳೇ ಹೊರತು ಸಮಾಜದಲ್ಲಿನ ಶ್ರೇಣಿಯನ್ನ ಪ್ರತಿನಿಧಿಸುವಂತಹದ್ದಲ್ಲ.
ನೆಕ್ಸ್ಟ್ ನಾವು ನೋಡುವಂಥದ್ದು ಜೈನ ಧರ್ಮಕ್ಕೆ ಸೇರಿದಂಥವರು. ಇವರು ಸಣ್ಣ ಗುಂಪು ಅಂತಾನೆ ಹೇಳ್ತಾ ಬರ್ಬೋದು. ಇವರ ಒಂದು ಜನಸಂಖ್ಯೆ ಬಹಳ ಕಡಿಮೆ ಇರುವಂಥದ್ದು. ಇವರಲ್ಲಿ ಎರಡು ಪ್ರಮುಖ ವಿಭಾಗಗಳನ್ನ ಕಾಣ್ತಾ ಬರ್ತೇವೆ. ಒಂದು ವಿಭಾಗ ದಿಗಂಬರರು, ಮತ್ತೊಂದು ವಿಭಾಗ ಶ್ವೇತಾಂಬರರು. ಜೈನರಲ್ಲಿ ಸಹಭೋಜನಕ್ಕೆ ಅವಕಾಶ ಇದೆ, ಆದ್ರೆ ಅಸ್ಪೃಶ್ಯತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಂಡು ಬರುವುದಿಲ್ಲ. ಅಸ್ಪೃಶ್ಯತೆ ಇಲ್ಲದಲ್ಲೇ ಹೋದ್ರೂ ಸಹ ಜೈನರು ಒಳ ಬಾಂಧವ್ಯ ವಿವಾಹ, ಅದರ ಮೂಲಕ ಒಳ ಬಾಂಧವ್ಯ ಜಾತಿ ವ್ಯವಸ್ಥೆಯನ್ನ ಅವರು ಕಾಪಾಡಿಕೊಂಡು ಬಂದಿರುವಂತದ್ದನ್ನ ನಾವು ನೋಡುವಂಥದ್ದು. ಒಳ ಬಾಂಧವ್ಯ ಅಂತ ಹೇಳಿದ್ರೆ ಕೇವಲ ಯಾವ ಒಂದು ಪ್ರವರ್ಗಕ್ಕೆ ಸೇರಿರ್ತಾರೋ ಆ ಪ್ರವರ್ಗದ ಒಳಗೆಯೇ ವಿವಾಹವನ್ನ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ನಾವು ನೋಡುವಂಥದ್ದು ಪಾರ್ಸಿಗಳು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರ ಜನಸಂಖ್ಯೆ ಬಹಳ ಕಡಿಮೆ. ಭಾರತದಲ್ಲಿ ಇವರು ಚಿಕ್ಕ ಸಮೂಹದಲ್ಲಿ ನೆಲೆಸಿರುವಂತಹವರು. ಆದ್ರೆ ಇವರ ಒಂದು ಕೊಡುಗೆ ಕೈಗಾರಿಕಾ ಅಭಿವೃದ್ಧಿಗೆ ಅಪಾರವಾಗಿರುವಂತಹದ್ದನ್ನ ನಾವು ನೋಡ್ತಾ ಬರುವಂತಹದ್ದು. ಒಂದು ಉಲ್ಲೇಖದ ಪ್ರಕಾರ ಪರ್ಷಿಯಾದಲ್ಲಿ ಇವರಿಗೆ ಧಾರ್ಮಿಕ ಕಿರುಕುಳವನ್ನು ನೀಡ್ತಾ ಇದ್ದುದರಿಂದ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ತಮ್ಮ ನೆಲೆಯನ್ನ ಹುಡುಕುತ್ತಾ ಇವರು ಭಾರತಕ್ಕೆ ಬಂದರು ಅನ್ನುವಂತಹ ಒಂದು ಉಲ್ಲೇಖ ನಮಗೆ ಇತಿಹಾಸದಲ್ಲಿ ಕಾಣ್ತಾ ಬರುವಂತಹದ್ದು. ಯಹೂದ್ಯರು ಕೇರಳ ಮತ್ತು ಮಹಾರಾಷ್ಟ್ರಗಳಲ್ಲಿ ಕಾಣ್ತಾ ಬರ್ತಾರೆ. ಇವರ ಜನಸಂಖ್ಯೆ 0.1% ಇರುವಂತಹದ್ದು. ಸಹಭೋಜನ ಮತ್ತು ಅಂತರ್ವಿವಾಹದ ಬಗ್ಗೆ ನಿಷೇಧಗಳು ಇರುವಂಥದ್ದು. ಅಂದ್ರೆ ಇವರು ಅವರಲ್ಲಿಯೇ ವಿವಾಹವನ್ನ ಮಾಡಿಕೊಳ್ಳುವಂಥದ್ದು, ಬೇರೆಯವರ ಜೊತೆಗೆ ಹೆಚ್ಚು ವೈವಾಹಿಕ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. Jainism is another religion that we do find in Indian society, which constitutes a small group, and they have two main divisions, that is Digambaras and Shvetambaras. Untouchability is not at all practiced in their religion, where interdining is allowed. Still they remain to be endogamous group. Endogamy is nothing but marrying within their own caste. Parsis is another small group which is existing in Indian society, who have played a key role in Indian industrial development. According to a reference from history, we can get to know that they came to India from Persia seeking refuge from persecution in their country. The next religion that we do talk about is the Jews. People belonging to Jews, they follow, they are existing in Kerala and Maharashtra. They are only 0.1% population. They are oil pressers. Interdining and intercaste marriages are prohibited in their religion. They do marry only Jews. That is why their population is very less in Indian society. Though these many diversities are existing in Indian society, we do have certain bonds of unity in Indian society. Herbert Risley in the year 1911 itself has observed that Indian culture is possessed by fundamental unity despite diversities in Indian society. They are the geographical unity, the religious unity, the political unity. The geographical unity, where we can see that the natural boundaries itself provide for India a geographical unity. In the reference, we can see that great ruler Ashoka from Mauryas had a desire to rule the entire nation, which was called as the Bharatavarsha, symbolizing the geographical unity. Religious unity is found in Indian society in the conception of Indian culture, that is Vasudhaiva Kutumbam. They had a conception of Vasudhaiva Kutumbam, which represents a universe as family. The concept Vasudhaiva Kutumbam itself shows that we do have religious unity. The concept of Chakravarti, Ashwamedha Yaga or Yagna, they are the ones which are testimonials for political unity in Indian society. ಭಾರತದಲ್ಲಿ ಇಷ್ಟೆಲ್ಲ ವಿವಿಧತೆಗಳು ಇದ್ರೂ ಸಹ ಏಕತೆಯ ಅಂಶಗಳು ಅನೇಕ ಇದೆ ಅಂತ ಹೇಳ್ಬಿಟ್ಟು ಹರ್ಬರ್ಟ್ ರಿಸ್ಲೆ ಅವರು ಅದು ಮೂಲಭೂತ ಏಕತೆ ಅನ್ನುವಂಥದ್ದನ್ನ 1911ರಲ್ಲೇ ಗಮನಿಸಿರುವಂತಹದ್ದನ್ನ ನಾವು ಇಲ್ಲಿ ಉಲ್ಲೇಖದಲ್ಲಿ ಕಾಣ್ತಾ ಬರ್ಬೋದು. ಮೊದಲನೇದಾಗಿ ನಾವು ನೋಡುವಂಥದ್ದು ಭೌಗೋಳಿಕ ಏಕತೆ. ಸ್ವಾಭಾವಿಕ ಎಲ್ಲೆಗಳು ಖಂಡಿತವಾಗ್ಲೂ ಭಾರತಕ್ಕೆ ಭೌಗೋಳಿಕ ಏಕತೆಯನ್ನ ಒದಗಿಸಿಕೊಟ್ಟಿರುವಂತಹದ್ದನ್ನ ನಾವು ನೋಡ್ತಾ ಬರ್ಬೋದು.
ಮೌರ್ಯ ಚಕ್ರವರ್ತಿಯಾದಂತಹ ಅಶೋಕ ಭರತವರ್ಷವನ್ನ ಆಳುವಂತಹ ಆಕಾಂಕ್ಷೆಯನ್ನ ಹೊಂದಿದ್ದ. ಈ ಭರತವರ್ಷ ಅನ್ನುವಂತಹ ಪರಿಕಲ್ಪನೆಯೇ ಭೌಗೋಳಿಕ ಏಕತೆಯನ್ನ ಸಂಕೇತಿಸುತ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬರಬಹುದು. ನಂತರದಲ್ಲಿ ನಾವು ನೋಡುವಂಥದ್ದು ಧಾರ್ಮಿಕ ಏಕತೆ. ನಮ್ಮ ಧರ್ಮದಲ್ಲಿ ಕಂಡುಬರುವಂತಹ ವಸುದೈವ ಕುಟುಂಬಂ ಎಂಬಂತಹ ಒಂದು ವಿಚಾರದಲ್ಲಿ ಈ ಧಾರ್ಮಿಕ ಏಕತೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ವಸುದೈವ ಕುಟುಂಬಂ ಅಂತ ಹೇಳಿದಾಗ ಇಡೀ ಪ್ರಪಂಚವೇ ಒಂದು ಕುಟುಂಬ ಅನ್ನುವಂತಹ ಒಂದು ಪರಿಕಲ್ಪನೆ ಅಥವಾ ವಿಚಾರ ಇದಾಗಿರುವಂಥದ್ದು. ರಾಜಕೀಯ ಏಕತೆ ಎನ್ನುವಂಥದ್ದು ಸಹ ನಾವು ಇಲ್ಲಿ ನಮ್ಮ ರಾಷ್ಟ್ರದಲ್ಲಿ ಕಾಣ್ತಾ ಬರ್ತೇವೆ. ನಮ್ಮ ಐತಿಹಾಸಿಕ ಪುರಾಣಗಳಲ್ಲಿ ಅಥವಾ ಇತಿಹಾಸದಲ್ಲಿ ಕಂಡುಬರುವಂತಹ ಪರಿಕಲ್ಪನೆಗಳಾದಂತಹ ಚಕ್ರವರ್ತಿ, ಅಶ್ವಮೇಧ ಯಾಗ ಎನ್ನುವಂತಹ ಪರಿಕಲ್ಪನೆಗಳು ರಾಜಕೀಯ ಏಕತೆಗೆ ಪ್ರಮುಖ ಸಾಕ್ಷ್ಯವಾಗಿರುವಂತಹದನ್ನು ನಾವು ನೋಡ್ತಾ ಬರುವಂತಹದ್ದು. ನಂತರದಲ್ಲಿ ನಾವು ನೋಡುವಂಥದ್ದು ಸಾಂಸ್ಕೃತಿಕ ಏಕತೆ ಮತ್ತು ಭಾಷಾ ಏಕತೆ. ಸಾಂಸ್ಕೃತಿಕ ಏಕತೆ ಅಂತ ಹೇಳಿದಾಗ ನಾವು ಇಲ್ಲಿ ಕಾಣುವಂಥದ್ದು ಸಾಹಿತ್ಯ, ತತ್ವಶಾಸ್ತ್ರ, ಪರಂಪರೆ, ಕೀರ್ತನೆಗಳು ಇವೆಲ್ಲವೂ ಭಾರತೀಯ ಶಾಸ್ತ್ರೀಯ ಸಂಗೀತ, ಪದ್ಯಗಳು ಇತ್ಯಾದಿಗಳೆಲ್ಲವೂ ಸಾಂಸ್ಕೃತಿಕ ಏಕತೆಗೆ ಪ್ರತಿಬಿಂಬ ಅಂತಾನೆ ನಾವು ಇಲ್ಲಿ ಹೇಳ್ತಾ ಬರ್ಬೋದು. ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ AR ದೇಸಾಯಿ ಅವರ ಪ್ರಕಾರ ಭಾರತವನ್ನ ಭಾಷೆಗಳ ಸಂಗ್ರಹಾಲಯ ಅಂತ ಹೇಳಿರೋದ್ರಿಂದ ಖಂಡಿತವಾಗಿಯೂ ನಿಖರವಾಗಿಯೂ ಇದು ಭಾಷಾ ಏಕತೆಯನ್ನ ನಿರೂಪಿಸುತ್ತದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತಾ ಬರಬಹುದು. We do find cultural unity and linguistic or lingual unity in Indian society. As we know very well that in our Indian society, the literature that we do follow, philosophy, traditions and customs, the kirtanas, the poetries, all which are part and parcel of Indian classical music, etc., present the cultural unity. All these things bring entire nation together. That is where we do find the cultural unity in Indian society. As already observed by AR Desai that India is a museum of languages, definitely we do have the linguistic unity, though people belong to different language speaking communities. These are all the books that we have referred in order to prepare material for this. Even you can refer this and then get more information and then get more knowledge about the Indian society. Thank you for listening. If you have any questions, please do mail us at the given mail ID, the sociosynopsis77@gmail.com. Definitely, we are here to help you. Thank you, one and all.